ಪ್ರತಿ ವರ್ಷ ತಮಿಳುನಾಡು ಸರ್ಕಾರ ಖ್ಯಾತೆ ತೆಗೆಯುತ್ತಿರುವ ಕಾವೇರಿ ನೀರಿನ ಸಮಸ್ಯೆಗೆ ಅಂತ್ಯ ಎಂದು ಹೇಳ್ತೀರಾ ಸರ್ಕಾರಗಳೇ. ಪ್ರತಿ ಸರ್ಕಾರ ಬರ್ತದೆ, ಪ್ರತಿ ವರ್ಷವೂ ಸಹ ತಮಿಳುನಾಡಿಗೆ ಇಷ್ಟು ಕ್ಯೂಸೆಕ್ಸ್ ನೀರು ಬಿಡಬೇಕಂತೇಳಿ CWRC ಏನು ಒಂದು ಆದೇಶ ಮಾಡ್ತದೆ. ಅದನ್ನು ನೀರಿನ ಪ್ರಾಧಿಕಾರದವರು ಕಂಟಿನ್ಯೂಯಾಗಿ ಅದನ್ನು ಪಾಲನೆ ಮಾಡುವ ಮುಖಾಂತರ ತಮಿಳುನಾಡಿಗೆ ನೀರು ಹರಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಭೀಕರವಾದ ಬರಗಾಲ ಇದೆ, ಮುಂಗಾರು ಮಳೆ ಕೈ ಕೊಟ್ಟೈತೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂಥ ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ಳಲು ಮಂಡ್ಯ ಮೈಸೂರು ಭಾಗದ ರೈತರು ಇವತ್ತು ಹರಸಾಹಸ ಪಡ್ತಾ ಇದ್ದಾರೆ. ಯಾಕಂದರೆ ಕೃಷಿ ಕ್ಷೇತ್ರವನ್ನೇ ನಂಬಿ ಇವತ್ತು ಜೀವನ ಮಾಡುತ್ತಿರುವಂತಹ ಆ ಭಾಗದ ಲಕ್ಷಾಂತರ ರೈತ ಕುಟುಂಬಗಳ ಜೊತೆ ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರ ಹಗ್ಗ ಜಗ್ಗಾಟ ಮತ್ತು ರೈತ ವಿರೋಧಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಕುಡಿಯೋ ನೀರಿನ ಸಮಸ್ಯೆ ಇದೆ ಇಲ್ಲಿ. ಬೆಂಗಳೂರಿಗೆ ಅದೇ ಕಾವೇರಿ ನೀರು ಬರ್ತಾ ಇದೆ. ಬೆಂಗಳೂರು ಜನತೆ ಆ ಒಂದು ತಮಿಳುನಾಡು ಸರ್ಕಾರದ ವಿರುದ್ಧ ದಂಗೆ ಹೇಳ್ತಾ ಇಲ್ಲ. ರೈತರು ಮಾತ್ರ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಕೋಲಾರ ಜಿಲ್ಲೆಯ ರೈತ ಸಂಘದಿಂದನೂ ಸಹ ಈ ಒಂದು ಕಾವೇರಿ ನದಿ ನೀರನ್ನು ಏನು 15 ದಿನಗಳ ಕಾಲ 12,000 ಕ್ಯೂಸೆಕ್ಸ್ ನೀರನ್ನು ಇವತ್ತು ತಮಿಳುನಾಡಿಗೆ ಹರಿಸ್ಬೇಕಂತೇಳಿ ಆದೇಶ ಮಾಡಿದ್ದಾರೆ. ಆದೇಶದಿಂದ ನಾವು ಸಹ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದ ದೇಶದ ಯಾವ ರೈತರಾದರೂ ರೈತರೇ, ಆದರೆ ನೀರಿನ ವಿಚಾರ ಬಂದಾಗ ತಮಿಳುನಾಡು ಬರ ಪರಿಸ್ಥಿತಿಯಲ್ಲಿದ್ದಾಗ ಮಾತ್ರ ಕೇಳ್ತಾರೆ. ಮಳೆಗಾಲದಲ್ಲಿ ಹರಿದು ಹೋಗ್ತಾ ಇದ್ದೇನೆ, ಅದನ್ನು ಹಿಡಿದುಕೊಟ್ಟಿಕೊಳ್ಳಿ. ಇವತ್ತು ನಾವು ಖಾಲಿ ಬಿಂದಿಗೆಗಳ ಸಮೇತ ಏನು ಇವತ್ತು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀವಿ ಅಂದರೆ, ರೈತರು ಬೆಳೆದಂಥ ಬೆಳೆಗಳಿಗೆ ನೀರಿಲ್ಲ, ಕುಡಿಯೋ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಸಮಸ್ಯೆ ಒಂದೇ ದಿನ ಉದ್ಘಾಟನೆ ಆಗ್ತಾ ಇದೆ. ಸರ್ಕಾರಗಳು ಮಾತ್ರ ನಾವು ಸಭೆ ಸೇರ್ತೀವಿ, ನಾವು ನಿರ್ಣಯ ತಗೊತೀವಿ, ರೈತರ ಹಿತ ಕಾಯ್ತೀವಿ ಅಂಥೇಳಿ ರೈತರಿಗೆ ಮುಂದೆ ಹೇಳಿ ಹಿಂದಿಂದ ಚೂರಿ ಆಗ್ತಾ ಇದ್ದೀರಿ ಅಂಥೇಳಿ ರಾಜ್ಯ ಸರ್ಕಾರದ ವಿರುದ್ಧ ನಾವು ಆಕ್ರೋಶವನ್ನು ವ್ಯಕ್ತಪಡಿಸಬೇಕಾದ ಸಮಯ ಬಂದೈತೆ ಇವತ್ತು. ಆದರೆ ಇಲ್ಲಿ ಹೋರಾಟಗಾರರಲ್ಲೂ ಭಿನ್ನಾಭಿಪ್ರಾಯ ಇದೆ. ಕಾವೇರಿ ನೀರು ವಿಚಾರ ಬಂದಾಗ ರೈತ ಸಂಘದಿಂದ ನಾವು ಧ್ವನಿ ಎತ್ತದಾದೆ ಹೊರ್ತಿರೋನು, ಕನ್ನಡ ಪರ ಕನ್ನಡ ಅಷ್ಟೋ ಎತ್ತಾರೆ ಹೊರ್ತೀನಿ, ಯಾರು ಎತ್ತಲ್ಲ. ನಾವು ಬೆಂಬಲ ಇಲ್ಲ, ನೀವು ಬೆಂಬಲ ಇಲ್ಲ. ಆ ಒಂದು ಹೋರಾಟಗಾರರ ಒಗ್ಗಟ್ಟಿಲ್ಲದ ಕಾರಣದಿಂದ ಇವತ್ತು ತಮಿಳುನಾಡು ಸರ್ಕಾರ ನಮ್ಮ ಮೇಲೆ ಪದೇ ಪ್ರತಿ ವರ್ಷವೂ ಸಹ ನಮಗೆ ನೀರು ಬೇಕು ಅಂತೇಳಿ ನಮ್ಮ ಸರ್ಕಾರದ ಮೇಲೆ ಸುಪ್ರೀಂ ಕೋರ್ಟ್ ಮತ್ತು CWRC ಆ ಒಂದು ಸಮಸ್ಯೆಯಿಂದ ಒತ್ತಡ ಆಗ್ತಾ ಇದ್ದಾರೆ. ನಮ್ಮ ಸರ್ಕಾರ ಏನು ಮಾಡ್ತಾರೆ, ಕಾವೇರಿ ನೀರು ಬಿಟ್ಟಾಗ ನಾವು ನ್ಯಾಯಾಂಗ ನಿಂದನೆಗೆ ಸಿಕ್ಕೊಳ್ತೀವಿ, ನೀರು ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ನೆಪ ಮಾತ್ರಕ್ಕೆ ಸಭೆ ಸೇರಿ ಆ ಸಭೆಯಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ತಿಂದು ತೇಗಿ ನೀರು ಕೊಡೋದು, ಪತ್ರಿಕಾ ಮಾಧ್ಯಮಕ್ಕೆ ನೀಡ್ತಾರೆ. ರೈತರ ಹಿತ ಕಾಯ್ತೀವಿ ಅಂತ ಹೇಳ್ತಾರೆ. ಯಾವ ಹಿತನೂ ಕಾಯ್ತಾ ಇಲ್ಲ. ನಾವು ಕೇಳ್ತಾರೋ ಬರ ಇಲ್ಲ ಅಂತ ಹೇಳಿದರೆ ನಾವು ನೀರು ಬಿಡೋಕೆ ಯಾವುದೂ ಅಭ್ಯಂತರ ಇಲ್ಲ. ಆದರೆ ನಮ್ಮ ರಾಜ್ಯದಲ್ಲೇ ಕುಡಿಯೋ ನೀರಿಲ್ಲ, ರೈತರ ಬೆಳೆಗಳಿಗಿಲ್ಲ. ಇವತ್ತು ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಬಿಡ್ತಾ ಇದ್ದೀರಾ, ಆದರೆ ರೈತರ ಹಿತ ಯಾರು ಕಾಯ್ತಾ ಇದ್ದೀರಾ? ನಾವು ಕೇಳ್ತಾರೆ ಅಂದರೆ 48 ಗಂಟೆಗೂ ಸರ್ಕಾರಕ್ಕೆ ರೈತ ಸಂಘದಿಂದ ಎಚ್ಚರಿಕೆಯ ಒಂದು ಸಂದೇಶ ರವಾನೆ ಮಾಡ್ತಾ ಇದ್ದೀವಿ. ಪದೇ ತಮಿಳುನಾಡು ಕಾವೇರಿ ನೀರಿಗಾಗಿ ಪ್ರತಿ ವರ್ಷ ಈ ಒಂದು ಖ್ಯಾತೆಯನ್ನು ತೆಗೆದು ರೈತರನ್ನು ಬೀದಿಗೆ ತಳ್ಳಿ ರೈತರ ಜೀವನ ಜೊತೆ ಚೆಲ್ಲಾಟವಾಡುತ್ತಿರುವ ಸಮಸ್ಯೆಗೆ ಶಾಶ್ವತವಾದ ಪರಿಹಾರವನ್ನು ಕಲ್ಪಿಸಬೇಕು. ಎಲ್ಲಿ ಯಾವುದನ್ನು ಅಣೆಕಟ್ಟು ಕಟ್ಟಕ್ಕೆ ಹೋಗಲಿ, ಇವಾಗ ಕೋಲಾರ ಜಿಲ್ಲೆಯಲ್ಲಿ ಆ ಕದಿರಿನತ್ತಲ್ಲಿ ಹಾದು ಹೋಗೋಂಥ ಅಣೆಕಟ್ಟಕ್ಕೆ ಹೋದ್ರೂ ಅದಕ್ಕೂ ಖ್ಯಾತೆ ತೆಗಿತಾರೆ. ಎಲ್ಲಿ ನೋಡೋನು ಕರ್ನಾಟಕದ ಸಮಪಾಲು ನೀರನ್ನೆಲ್ಲ ಅವ್ರು ತಗೊಂಡು ಹೋಗ್ಬಿಟ್ರೆ ನಾವಿಲ್ಲಿನ ರೈತರು ಏನು ಮಾಡಬೇಕು? ಬೀದಿಗೆ ಬರಬೇಕಾ? ಈ ಕೂಡಲೇ ಸರ್ಕಾರ ಯಾವುದೇ ರೀತಿಯ 3 ಪಕ್ಷಗಳನ್ನು ಸಭೆ ಕರೆದು ಒಂದು ನಿರ್ಣಯವನ್ನು ತೆಗೆದುಕೊಂಡು ಕಾವೇರಿ ನೀರು ರಾಜ್ಯದಲ್ಲಿ ಬರ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಇದು ತಮಿಳುನಾಡಿಗೆ ಬಿಡೋಕ್ಕಾಗಲ್ಲ ಅಂತೇಳಿ ನಿರ್ಣಯ ತಗೊಳ್ಬೇಕು. ಇಲ್ಲವಾದರೆ ಈ ಒಂದು KRS ನೀರು ಉಳಿವಾಗಿ, ರೈತರ ಉಳಿವಾಗಿ ರಾಷ್ಟ್ರೀಯ, ರಾಜ್ಯ ಮತ್ತು ಗ್ರಾಮೀಣ ಪ್ರದೇಶಗಳ ಎಲ್ಲ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಮತ್ತು ಗ್ರಾಮೀಣ ಹೆದ್ದಾರಿಗಳನ್ನು ಬಂದ್ ಮಾಡುವ ಮುಖಾಂತರ ರೈತರ ತಾಕತ್ತು ಏನು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕಾದದ್ದು ಅಂತೇಳಿ. ಯಾಕಂದರೆ ಇವತ್ತು ಬೆಳೆ ಎಷ್ಟು ಮಾಡಿದ್ದಾರೆ, ಎಷ್ಟು ಎಕರೆಯಲ್ಲಿ ಬೆಳೆ ಇದೆ, ಎಷ್ಟು ನೀರು ಬೇಕು, ಬೆಂಗಳೂರು ಕುಡಿಯೋಕೆ ನೀರಿಗೆ ಎಷ್ಟು ಬೇಕು, ಅದನ್ನೆಲ್ಲ ಅಂಕಿಅಂಶಗಳ ಪ್ರಕಾರ ತಗೊಳ್ಳಿ. ಆಯಾ ಜಿಲ್ಲಾಧಿಕಾರಿಗಳಿಂದ ತಗೊಂಡು ಅದನ್ನು ಕಾನೂನು ತಜ್ಞರ ಚರ್ಚೆ ಮಾಡಿ ಸರ್ಕಾರಕ್ಕೆ ಮನವರಿಕೆ ಮಾಡಿ, ತಮಿಳುನಾಡು ಸರ್ಕಾರಕ್ಕೂ ಮನವರಿಕೆ ಮಾಡಿ. ಅದನ್ನು ಬಿಟ್ಟು ಅವ್ರು ಕೇಳಿದಾಗೆಲ್ಲ ನೀರು ಬಿಟ್ಟು ನಮ್ಮ ರೈತರನ್ನ ಬೀದಿಗೆ ತಳ್ಳೋದು ಬೇಡ. ಆ ರೈತರನ್ನು ಬೀದಿಗೆ ತಳ್ಳುವಂತಹ ಸರ್ಕಾರ ನಿರ್ಣಯ ತಗೊಂಡ್ರೆ ರೈತರ 80ರ ದಶಕದ ಹೋರಾಟಕ್ಕೆ ಕೈ ಹಾಕಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳ DK ಶಿವಕುಮಾರ್ ಅವರೇ, ಇದು ರೈತರಿಂದ ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ.